ನಮಸ್ಕಾರ. ಬನ್ನಿ ಇವತ್ತು ಆಲೂಗೆಡ್ಡೆಯಿಂದ ಹೊಸ ರೆಸಿಪಿ ಮಾಡೋಣ. ಹೇಗೆ ಮಾಡೋದು ಏನು ಮಾಡೋದು, ಒಂದು ದೊಡ್ಡ ಸೈಜಿನ ಆಲೂಗೆಡ್ಡೆಯಲ್ಲಿ 100 ಚಿಪ್ಸ್ ಮಾಡ್ಬೋದು. ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, 2 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಕಪ್ಪಾಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡಿಟ್ಕೊಂಡ್ರೆ ವರ್ಷಾನುಗಟ್ಲೆ ಆದರೂ ಶೇಖರಣೆ ಮಾಡಿಟ್ಕೋಬೋದು. ಅಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ರುಬ್ಕೋಬೇಕಾಗುತ್ತೆ. ಅದಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನೀವು ಎಷ್ಟು ಆಲೂಗೆಡ್ಡೆನಾದ್ರೂ ತೊಗೊಳ್ಳಿ, ಅದ್ಭುತವಾಗಿ ಈಸಿಯಾಗಿ ಮಾಡ್ಬೋದು. ನೋಡಿ, 2 ಆಲೂಗೆಡ್ಡೆಲಿ ಎಷ್ಟು ಆಗುತ್ತೆ ನೀವೇ ನೋಡಿ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಇನ್ಸ್ಟೆಂಟಾಗಿ ತಿನ್ನಬೇಕು ಅಂದಾಗ ಎಣ್ಣೆಗೆ ಹಾಕ್ಕೊಂಡು ಕರಿಬೋದು. ನೋಡಿ, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ಇದರಲ್ಲಿ 1 ಬಟ್ಲು ನೀರು ಹಾಕೋತಾ ಇದ್ದೀನಿ. ರುಬ್ಬೋದಕ್ಕೋಸ್ಕರ 1 ಬಟ್ಲು ನೀರು. ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಅಳತೆ ಮಾಡ್ಕೊಳ್ಳೋಣ. ಇದನ್ನ ಒಂದೇ ಸರಿ 1 ಬಟ್ಲು ನೀರು ಹಾಕೋಬಾರ್ದು. ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ಇಲ್ಲಾಂದರೆ ಅರ್ಧ ಬಟ್ಲು ಹಾಕೊಂಡು ರುಬ್ಕೊಂಡ್ರು ಸರಿನೇ. ನೋಡಿ, ಇದರಲ್ಲಿ ಅಳತೆ ಮಾಡ್ಕೊಳ್ಳಿ. ನೀವು ಯಾವುದ್ರಲ್ಲಾದ್ರೂ ಅಳತೆ ಮಾಡ್ಕೊಳ್ಳಿ. ಇದರಲ್ಲಿ ಏನು ಬರುತ್ತೆ ಅದಕ್ಕೆ ಅಳತೆ ಕರೆಕ್ಟಾಗಿ ನೀರು ಹಾಕ್ಕೊಳ್ಳಿ. ನೋಡಿ, 1.5 ಬಟ್ಲು ಬಂದಿದೆ. ಈಗ ಇದಕ್ಕೆ 2.5 ಬಟ್ಲು ನೀರು ಹಾಕ್ಕೊಳ್ಳೋಣ. ನೋಡಿ, 1 ಬಟ್ಲು, 2 ಬಟ್ಲು ಮಿಕ್ಸಿದಿದೆಯಲ್ಲ ಅದನ್ನು ಅಳ್ಳಾಡಿಸ್ಬಿಟ್ಟು ಹಾಕ್ಕೊಳ್ಳೋಣ. 2 ಬಟ್ಲು ನೀರಾಗಿದೆ. ನೋಡಿ, ಇನ್ನು ಅರ್ಧ ಬಟ್ಲು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 2.5 ಬಟ್ಲು ನೀರು. ಫಸ್ಟ್ 1 ಬಟ್ಲು ಹಾಕ್ಕೊಂಡಿದ್ದೀನಿ. ಈಗ 2.5 ಬಟ್ಲು ಹಾಕ್ಕೊಂಡಿದ್ದೀನಿ. ಈಗ ಕುದಿಯೋಕೆ ಇಡೋಣ ಇದನ್ನು. ನೋಡಿ, ಒಲೆ ಹಚ್ಚಿದ್ದೀನಿ. ಹಾಗೆ ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಆಲೂಗೆಡ್ಡೆಲಿ ಸ್ಟ್ಯಾಚ್ ಇರುತ್ತಲ್ಲ, ಅದರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಕೈ ಆಡಿಸ್ತಾ ಇರಿ. ಕೈ ಆಡಿಸಲ್ಲ ಅಂದರೆ ತಳ ಹಿಡಿದ್ಬಿಟ್ರೆ ಅದರ ಸ್ಮೆಲ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟೆಲ್ಲ ಎಫರ್ಟ್ ಹಾಕಿ ತಳ ಹಿಡಿದ್ರೆ ಏನು ಪ್ರಯೋಜನ ಹೇಳಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಚಿಪ್ಸ್ ತಿನ್ನಬೇಕು ಅಂದ ತಕ್ಷಣ ಪಟ್ಟಂತ ಎಣ್ಣೆ ಕರಿಬೋದು. ಅದಕ್ಕೋಸ್ಕರ ಈ ಥರ ಮಾಡಿಟ್ಕೊಂಡ್ರೆ ವರ್ಷಾನುಗಟ್ಲೆ ಕೆಡಲ್ಲ. ಮಕ್ಕಳಿಗೆ ಹೈಜಿನಿಕ್ ಆಗಿ ಕೊಡ್ಬೋದು. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೇಲೇ ಈ ಥರ ಮಾಡಿ ಸ್ಟೋರ್ ಮಾಡ್ಕೊಂಡಿದ್ರೆ ಯಾವಾಗ ಬೇಕಾದರೂ ಗೆಸ್ಟ್ ಬಂದಾಗಲೂ ಟೀ ಕಾಫಿ ಜೊತೆ ಎಣ್ಣೆಲಿ ಕರೆದು ಕೊಡ್ಬೋದಲ್ವ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಗಟ್ಟಿ ಆಗ್ತಾ ಬರ್ತಾಯಿದೆ. ಎಷ್ಟು ತೆಳುವಿತ್ತು ನೋಡಿ, ಈಗ ಎಷ್ಟು ಗಟ್ಟಿ ಆಗ್ತಾ ಬರ್ತಾಯಿದೆ. ಮೇನ್ ಪಾಯಿಂಟ್ ಏನಪ್ಪ ಅಂದರೆ ತಳ ಹಿಡ್ಕೊಳ್ಳುತ್ತೆ. ಕೈ ಬಾಡಿಸ್ತಾನೆ ಇರಬೇಕು, ಕೈ ಬಿಡ್ದೇ ಮಾಡ್ತಾ ಇರಬೇಕು. ಕುದಿ ಬರೋವರೆಗೂ. ಆಮೇಲೆ ತಳ ಹಿಡಿಯಲ್ಲ. ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಯಾವುದೇ ರೀತಿ ಹಪ್ಪಳ ಸಂಡಿಗೆ ಮಾಡಬೇಕು ಅಂದರೆ ನೆನೆಸ್ಬೇಕು, ರುಬ್ಬಬೇಕು, ಲಟ್ಟಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಇದು ನೆರಳಲ್ಲೂ ಕೂಡ ಒಣಗುತ್ತೆ ಆರಾಮಾಗಿ. ನೀವು ಒಮ್ಮೆ ಟ್ರೈ ಮಾಡಿ. ನೋಡಿ, ಕುದಿ ಬರ್ತಾ ಇದೆ. ಇನ್ನೊಂದು 10 ನಿಮಿಷದೊಳಗಡೆ ರೆಡಿ ಆಗುತ್ತೆ. ನೋಡಿ, ಕುದೀತಾ ಇದೆ. ಎಷ್ಟು ಗಟ್ಟಿ ಆಗ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಹಿಟ್ಟು ಹಾಕಿಲ್ಲ, ಯಾವುದೂ ಇಲ್ಲ. ಎಷ್ಟು ಚೆನ್ನಾಗಿ ಅಳತೆ ಕರೆಕ್ಟಾಗಿ ನೋಡ್ಕೋಬೇಕು. ಮೆಜರ್ಮೆಂಟ್ ಕರೆಕ್ಟಾಗಿದ್ರೆ ನಿಮಗೆ ಇದು ಕರೆಕ್ಟಾಗಿ ಬರುತ್ತೆ. ನೀವು ಮೆಜರ್ಮೆಂಟ್ ಸರಿಯಾಗಿ ಹಾಕಲಿಲ್ಲ ಅಂದರೆ ನಿಮಗೆ ತೆಳುವಾಗಿಬಿಡುತ್ತೆ. ನೋಡಿ, ಇವಾಗ ಚೆಕ್ ಮಾಡ್ಕೊಳ್ಳೋಣ. ಬಿಸಿ ಇದೆ ನೋಡಿ. ಈಗಂದರೆ ಕೂಡ್ಕೊಂಡ್ರೆ ತೆಳುವಾಗಿದೆ ಅಂತ ಅರ್ಥ. ಕೂಡ್ಕೊಂಡಿಲ್ಲ, ಗಟ್ಟಿ ಆಗ್ತಾಯಿದೆ ನೋಡಿ. ಒಂದು ಚೂರು ಕೂಡ್ಕೊಂಡಿಲ್ಲ. ನಾನು ಗೆರೆ ಎಳ್ದಿದ್ದು ನೋಡಿ, ಹಾಗೇ ಇದೆ. ಈ ಥರ ಟೆಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲೊಂದು ಸರಿಯಾಗಿ ತೋರಿಸ್ತೀನಿ ನಿಮಗೆ. ಈಗ ಒಂದು ತಟ್ಟೆಗೋ ಅಥವಾ ಒಂದು ಬೌಲ್ಗೋ ಹಾಕಿ ನೋಡಿ. ಈ ಥರ ಹರಡ್ಕೊಳ್ಳಿಲ್ಲ ಅಂದರೆ ನೋಡಿ, ಹರಡ್ಕೋತಾ ಇಲ್ಲ, ತೆಳುವಾಗಿದೆ, ಕರೆಕ್ಟಾಗಿದೆ. ಈಗ ಹರಡ್ಕೊಳ್ಳಿಲ್ಲ ಅಂದರೆ ಕರೆಕ್ಟಾಗಿ ಬೆಂದಿದೆ ಅಂತ. ಇಷ್ಟಾದರೆ ರೆಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ, ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು. ಲಾಸ್ಟಲ್ಲಿ ಸಾಲ್ಟ್ ಹಾಕೊಳ್ಳೋಣ. ಕಮ್ಮಿ ಆದರೆ ತಿನ್ಬೋದು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಲಾಸ್ಟಲ್ಲಿ ಸಾಲ್ಟ್ ಹಾಕ್ಕೊಂಡು 1-2 ಸೆಕೆಂಡ್ ಕುದಿಸ್ಕೊಳ್ಳೋಣ. ಕುದಿಸ್ಕೊಂಡ್ರೆ ರೆಡಿಯಾಗಿದೆ ನೋಡಿ. ಈಗ ಆಗಿದೆ. ಇದು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ. ಯಾಕೆಂದರೆ ಪ್ಲಾಸ್ಟಿಕ್ ಮೇಲೆ ಶೀಟ್ ಮೇಲೆ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಕೂಲ್ ಆಗಲಿ. ಇಲ್ಲಾಂದರೆ ಬಿಸಿ ಹಾಕಬಾರ್ದು ಪ್ಲಾಸ್ಟಿಕ್ ಮೇಲೆ. ಅದಕ್ಕೋಸ್ಕರ ಸ್ವಲ್ಪ ಕೂಲ್ ಆಗಲಿ. ನೋಡಿ, ತಣ್ಣಗಾಗಿ. ಈಗ ಇದೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬನ್ನಿ ಬಿಡೋಣ. ನೋಡಿ, ಈಗ ಇದಕ್ಕೆ ಒದ್ದೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಹಾಕ್ಕೊಂಡು ಬರೋಣ. ಇದಕ್ಕೆ ಬಿಸಿಲೇಬೇಕು ಅಂತ ಏನಿಲ್ಲ. ನೆರಳಲ್ಲೂ ಕೂಡ ಫ್ಯಾನ್ ಗಾಳಿಯಲ್ಲಿ ಒಣಗೋಗುತ್ತೆ. ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎಲ್ಲವನ್ನು ಬಿಟ್ಟಿದ್ದೀನಿ.
ಇದು ಒಣಗಿದ ತಕ್ಷಣ ನಿಮಗೆ ತೋರಿಸ್ತೀನಿ. ಆಕಾರ ಹೇಗಾರು ಬರಲಿ, ರೌಂಡ್ ಶೇಪೇ ಬರಬೇಕು ಅಂತ ಏನಿಲ್ಲ. ಕರೆಕ್ಟಾಗಿ ಎಣ್ಣೆಗೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಣಗಿದ ನಂತರ ತೋರಿಸ್ತೀನಿ ನಿಮಗೆ. ನೋಡಿ, ಸಂಡಿಗೆ ಎಲ್ಲ ಒಣಗಿದೆ, ಎಷ್ಟು ತೆಳುವಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಎಷ್ಟು ತೆಳುವಾಗಿ, ಚಿಪ್ಸು ಕೂಡ ಎಷ್ಟು ತೆಳುವಾಗಿ ಬರಲ್ಲ, ನೆರಳಲ್ಲೇ ಕೂಡ ಒಣಗುತ್ತೆ, ಬಿಸಿಲೇಬೇಕು ಅಂತೇನಿಲ್ಲ. ಬನ್ನಿ ಎಣ್ಣೆಗೆ ಹಾಕಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೀವೇ ನೋಡಿ. ನೋಡಿ, 2 ಸಣ್ಣ ಆಲೂಗೆಡ್ಡೆಲಿ ಎಷ್ಟಾಗಿದೆ ಅಂತ. ಇನ್ನು ದೊಡ್ಡ ದೊಡ್ಡ ಆಲೂಗೆಡ್ಡೆಲಿ ತುಂಬ ಹಾಕಿ ಮಾಡಿದ್ರೆ ಎಷ್ಟೆಲ್ಲ ಆಗುತ್ತೆ, ವರ್ಷ ಪೂರ್ತಿ ಇಟ್ಕೊ ತಿನ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ಎಣ್ಣೆ ಕಾದಿದೆ ನೋಡಿ. ಇನ್ನೂ ಒಂದು ರೌಂಡ್ ಹಾಕಿ ತೋರಿಸ್ತೀನಿ. ಎಣ್ಣೆ ಕಾದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಇಷ್ಟು 1 ಸೆಕೆಂಡ್ಗೆ ಆಗೋಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ. ಒಂದು ಆಲೂಗೆಡ್ಡೆಗೆ ಎಷ್ಟೆಲ್ಲ ನೋಡಿ, ಇಷ್ಟೆಲ್ಲ ಇದಾಗಿದೆ ನೋಡಿ. ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಪಟ್ಟು ಅರಳಿದೆ. ಸೋಡಾ, ಹೀನೋ, ಬೇಕಿಂಗ್ ಪೌಡರ್ ಏನು ಇರಲಿ, ಇದಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರಲಾ?